ಇಲ್ಲ, ಸರ್ಕಾರ ಜನರ ಅಪೇಕ್ಷೆಯಂತೆ SITಯನ್ನ ಆದೇಶ ಮಾಡಿದೆ. ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ಸಬ್ಜುಡಿಸ್ ಆಗುತ್ತೆ. ಆದ್ರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದ್ರೂ ಕೂಡ ಹೇಳ್ಬೋದು. ಅದಕ್ಕೂ ತನಿಖೆ ನಡೀತಾ ಇದೆ. ಈಗಾಗಲೇ COD ಕೊಟ್ಟಿದ್ದೇವೆ. ಅದನ್ನ COD ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದ್ರೂ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ. ಆಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ, ಕೊಲೆ ಮಾಡಿದವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ. ರಾಜಕೀಯ ಒತ್ತಡ ಆ ರೀತಿ ಯಾವ ರಾಜಕೀಯ ಒತ್ತಡ ಯಾವುದಕ್ಕೂ ಇಲ್ಲ. ಈಗ ಸುರ್ಜೇವಾಲಾ ಅವರು ಸೂಪರ್ CM ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ವಿಪಕ್ಷದವರು ಆರೋಪ ಮಾಡ್ತಿದ್ದಾರೆ. ಅಧಿಕಾರಿಗಳು ನೋಡಿ, ಅದು ಅವರು ಆರೋಪ ಅಷ್ಟೇ ಅಲ್ವಾ, ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನಮ್ಮ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಕ್ಷದ್ದು, ಇದೇನು ಹೊಸದೇನಲ್ಲ. ಯಾವತ್ತೂ ಕೂಡ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನ ಒಂದೊಂದು ರಾಜ್ಯಕ್ಕೆ ನೇಮಕ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಅವರನ್ನು ನೇಮಕ ಮಾಡಿದ್ದಾರೆ. ಚುನಾವಣೆಗೆ ಮೊದಲು ಇದ್ರು, ಈಗಲೂ ಇದ್ದಾರೆ. ಅವರು ಸ್ವಾಭಾವಿಕವಾಗಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವೇನು ಜನಕ್ಕೆ ಭರವಸೆ ಕೊಟ್ಟಿದ್ದೇವೆ ಅದನ್ನ ಅನುಷ್ಠಾನ ಮಾಡಿ ಅಂತೇಳಿ ಆಗಾಗ್ಗೆ ಬಂದು ನೋಡ್ತಾ ಇರ್ತಾರೆ. ಅದು ನಮ್ಮ ಪಕ್ಷದ ಜವಾಬ್ದಾರಿ ಕೂಡ. ಹಾಗಾಗಿ ಅವ್ರು ಬರ್ತಾರೆ, ಹೋಗ್ತಾರೆ. ಯಾವ ಅಧಿಕಾರಿಯನ್ನು ಕೂಡ ಅವರೇನು ಕರೆದು ಯಾರನ್ನು ಕೂಡ ಮಾತನಾಡಿಲ್ಲ ಅಥವಾ ಸೂಚನೆಗಳನ್ನು ಕೊಟ್ಟಿಲ್ಲ. ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಅವ್ರದ್ದಿಲ್ಲ. ವಿರೋಧ ಪಕ್ಷದವರು ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಇರಲಿ ಅಥವಾ ಜನತಾ ದಳದವ್ರು ಇರಲಿ ಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆಪಾದನೆ ಮಾಡ್ತಿದ್ದಾರೆ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ. ಅದು ನಮ್ಮ ಪಕ್ಷದ ಆಂತರಿಕ ರೀ. ಹೌದು, ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಅದಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ಏನ್ ಸಂಬಂಧ ಇದೆ? ಅವ್ರ ಜನರಲ್ ಸೆಕ್ರೆಟರಿಗಳು ಬರೋದಿಲ್ವಾ? ಅವರ ಜನರಲ್ ಸೆಕ್ರೆಟರಿಗಳು ಬಂದು ಅವ್ರ ಪಕ್ಷದವ್ರನ್ನೆಲ್ಲ ಯಾಕೆ ಮಾತಾಡಿಸ್ತಾರೆ? ಮತ್ತೆ ಅದೇ ರೀತಿ ನಮ್ಮ ಪಕ್ಷದ ಜನರಲ್ ಸೆಕ್ರೆಟರಿನೂ ಕೂಡ ಬರ್ತಾರೆ. ನಾವು ಜನಕ್ಕೆ ಭರವಸೆ ಕೊಟ್ಟಿದ್ದೇವೆ, ಮಾತು ಕೊಟ್ಟಿದ್ದೇವೆ. ಅನೇಕ ವಿಷಯಗಳಲ್ಲಿ ನಾವು ಜನಕ್ಕೆ ತಿಳಿಸಿದ್ದೇವೆ, ನಾವು ಇಂಥ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ. ಅದು ಮಾಡ್ತಾರಾ ಇಲ್ವಾ ಅಂತೇಳಿ ನಮ್ಮ ಪಕ್ಷದವ್ರು ನೋಡ್ಲೇಬೇಕಲ್ವಾ, ಅದಕ್ಕೆ ಬರ್ತಾರೆ. ಥ್ಯಾಂಕ್ ಯು. ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನಾವೇನ್ ಕೇಳ್ಕೊಂಡಿದ್ದೇವೆ ಅಷ್ಟನ್ನ ಕೊಟ್ಟಿಲ್ಲ. ಯೂರಿಯಾ ಕಡಿಮೆ ಇದೆ, ಅದಕ್ಕಾಗಿ ಜನ ಇವತ್ತು ಯೂರಿಯಾ ಬೇಕು ಅಂತೇಳಿ ಕೇಳ್ತಿದ್ದಾರೆ. ಸ್ವಾಭಾವಿಕವಾಗಿ ನಮಗೆ ನಾವು ಕೇಳಿದಷ್ಟು ಗೊಬ್ಬರ ಕೊಡ್ಬೇಕಲ್ವಾ? ನಾವು ಕೇಳಿದಷ್ಟು ಗೊಬ್ಬರ ಕೊಡ್ಬೇಕಲ್ಲ. ನಮ್ಮ ಹತ್ರ ಏನ್ ಸ್ಟಾಕ್ ಇದೆ ಅದನ್ನ ಎಲ್ಲರಿಗೂ ಹಂಚಿದ್ದೇವೆ, ಇನ್ನೂ ಹಂಚ್ತೇವೆ. PCAP ಸದ್ಯದಲ್ಲೇ ಕೊಡ್ತೇವೆ. ತೀರ್ಮಾನ ಆಗಿದೆ, ಸರ್ಕಾರದ ಆದೇಶ ಆಗಿದೆ. ಮುಖ್ಯಮಂತ್ರಿಗಳು ನಾವು ಎಲ್ಲ ಸೆಲೆಕ್ಟ್ ಮಾಡಿದ್ದೇವೆ ಆಲ್ರೆಡಿ. ಅದನ್ನ ಆದಷ್ಟು ಶೀಘ್ರವಾಗಿ ಕೊಡ್ತೇವೆ. ಆರ್ಡರ್ ಮಾಡಿದ್ದೇವೆ, ಅದನ್ನ ಬೇಗ ಕೊಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.